ಜಮೀರ್ ಅಹಮದ್ ಅವರು ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವನೆಯನ್ನ ಕೆದಕಿದ್ದಾರೆ. ಅವಕಾಶ ಕೊಡಲ್ಲ ನಾವು. ಸ್ಪೀಕರ್ ಸ್ಥಾನಕ್ಕೆ ನಾವೇನು ಅವ್ರು ಹೇಳ್ತಾರ್ರಿ, ವೆಂಕಟೇಶ್ ಅವ್ರು ಮಾತಾಡ್ತಾರ. ಮಿನಿಸ್ಟರ್ ನಾನು ಮಾತ್ರ ನಾನು ಕ್ಲಾರಿಫೈ ಮಾಡಬೇಕು. ಉನ್ನತ ಹುದ್ದೆ ಕೊಟ್ಟವ್ರೆ ಅಂತ ಹೇಳಿದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ಅಸ್ಸಲಾಂ ಅಲೈಕುಂ ಅಂತ ಹೇಳಿದ್ದೀನಿ ನಾನು. ತಪ್ಪಾಗಿ ಮಾಹಿತಿ ಕೊಡಬಾರ್ದು, ಮಾಹಿತಿ ಕೊಡಬಾರ್ದು ಸದನಕ್ಕೆ. मुस्लिम स्पीकर मुंदे बीजेपी। तेलंगाना इंतखाबी मुहिम के दौरान रियासती वजीर जमीर अहमद खान के दिए गए एक बयान पर पिछले एक हफ्ते से सुवर्णा सौदा में हंगामा मचा हुआ है। रियासती वजीर जमीर अहमद खान ने तेलंगाना इंतखाबात में इंतखाबी मुहिम के दौरान मुस्लिम वोटर से खिताब करते हुए कहा था, कर्नाटक में पहली मर्तबा किसी मुस्लिम को असेंबली का स्पीकर बनाया गया है, जिसे तमाम एमएलए बीजेपी समेत तमाम एमएलए एहतरामन नमस्कार कहते हैं। इस बयान को लेकर लगातार हंगामा मचता रहा। इस पर वजाहत खुद वजीर आला सिद्धरामैया ने सुवर्ण सौदा में दिया था। सिद्धरामैया ने कहा था कि जमीर अहमद खान के बयान में कोई गलती नहीं है। इस पर खुद वजीर आला की वजाहत के बाद भी हंगामा टलता हुआ नहीं नजर आ रहा था। लगातार जमीर अहमद खान के हाउस में पहुंचने के बाद भी इस मुद्दे को उठाया गया। जमीर अहमद खान ने खुद इसकी वजाहत पेश की। काफ़ी तीखे अंदाज में इन्होंने बताया कि मेरे बयान को गलत पेश किया जा रहा है। सदन में भी ये कहा जा रहा है कि मैंने सलाम का लफ्ज़ इस्तेमाल किया था, लेकिन मेरा जो बयान था इसकी वजाहत मैं खुद करना चाहता हूँ। ज़मीर अहमद खान ने अपने बयान की वजाहत खुद की है। खुद ही सुनिए किस तरह से ज़मीर अहमद खान बात कर रहे हैं। ज़मीर अहमद खान के बोलने के बाद अब ये मामला यही ख़त्म होता हुआ नज़र आ रहा है। देखिए किस तरह से ज़मीर अहमद खान ने वजाहत पेश की है। तेलंगाणದ ಚುನಾವಣೆ ಸಂದರ್ಭದಲ್ಲಿ ಸಚಿವ ಜಮೀರ್ ಅವರು ಏನು ಹೇಳಿದರು ಅಂತ ಹೇಳಿದರೆ, ಇವತ್ತು ಖಾದರ್ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಬಿಜೆಪಿಯ ಶಾಸಕರು ಬಂದು ಸಲಾಂ ಸಾಬ್ ಅಂತ ಹೇಳ್ತಾ ಇದ್ದಾರೆ. ಈ ಅವಕಾಶವನ್ನು ಅವ್ರು ಹೇಳ್ತಾರ್ರಿ, ವೆಂಕಟೇಶ್ ಅವ್ರು ಮಾತಾಡ್ತಾರ. ಮಿನಿಸ್ಟರ್ ನಾನು ಮಾತ್ರ ನಾನು ಕ್ಲಾರಿಫೈ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಆ ಚುನಾವಣೆ ಟೈಮಲ್ಲಿ ತೆಲಂಗಾಣ ನಾನು ಏನಂದೆ, ಯಾರೋ ಎದ್ದು ನಿಟ್ಟು ಇಂಟೆಲಿಜೆನ್ಸ್ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಯಾರೋ ಎದ್ದು ನಿಟ್ಟು ಅವ್ರು ಏನಂತ ಕೇಳಿದ್ರು, ನಮ್ಮ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಕೊಡೋದು, ಮತ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಅಧಿಕಾರ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಲ್ಲ, ಅಧಿಕಾರಕ್ಕೆ ಬಂದರೆ ಅಂತ ಕೇಳಿದ್ರು. ನಾನು ಮಾತಾಡುವಾಗ ನಾನೇನಂದೆ, ನೋಡಪ್ಪ, ಕರ್ನಾಟಕ ಉದಾಹರಣೆ ಕೊಟ್ಟೆ. ಕರ್ನಾಟಕ ಚುನಾವಣೆಯಲ್ಲಿ ಈ ಬಾರಿ 2023ರಲ್ಲಿ 17 ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದರು. ಅದರಲ್ಲಿ 9 ಜನ ಗೆದ್ದಿದ್ದಾರೆ. ಅದರಲ್ಲಿ 5 ಜನ ನಮ್ಮ ಮಂತ್ರಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಮಂತ್ರಿ ಮಾಡಿದ್ದಾರೆ, ರಹೀಮ್ ಖಾನ್ನ ಮಂತ್ರಿ ಮಾಡಿದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ನ ಮಾಡಿದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ನ ಮಾಡಿದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಇತಿಹಾಸದಲ್ಲೇ ಯಾರೂ ಸ್ಪೀಕರ್ ಮಾಡಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಪಸಂಖ್ಯಾತನ UT ಖಾದರ್ನ ಸ್ಪೀಕರ್ ಮಾಡಿದ್ದಾರೆ. ನನ್ನ ಸೇರ್ಕೊಂಡು BJPಯವರು ಅವ್ರನ್ನ ನಮಸ್ಕಾರ ಸಾರ್ ಅನ್ಬೇಕು ಅಂತ ಹುದ್ದೆ ಕೊಟ್ಟವ್ರೆ ಅಂತ ಹೇಳಿದರು. ಅದ್ರಲ್ಲಿ ತಪ್ಪೇನಿದೆ? ಉನ್ನತ ಹುದ್ದೆ ಕೊಟ್ಟವ್ರೆ ಅಂತ ಹೇಳಿದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ಅಸ್ಸಲಾಂ ಅಲೈಕುಂ ಅಂತ ಹೇಳಿದ್ದೀನಿ ನಾನು. ತಪ್ಪಾಗಿ ಮಾಹಿತಿ ಕೊಡಬಾರ್ದು, ಮಾಹಿತಿ ಕೊಡಬಾರ್ದು ಸದನಕ್ಕೆ. ಮುಸ್ಲಿಂ ಸ್ಪೀಕರ್ ಮುಂದೆ ಬಿಜೆಪಿ ಅವರು ಕೈ ಮುಗಿದು ಪೇಪರ್ ನಂಬೇಡಿ, ಪೇಪರ್ ನಂಬೇಡಿ. ಯಾವ ಕರ್ತಕ್ಕೆ ಹೋಗಬೇಡಿ, ಕರ್ತಕ್ಕೆ ಹೋಗಬೇಡಿ, ಯಾವ ಕರ್ತಕ್ಕೆ ಹೋಗಬೇಡಿ. ಒಂದು ನಿಮಿಷ, ಒಂದು ನಿಮಿಷ, ಒಂದು ಕೇಳ್ರಿ. ನೋಡಿ ಇವರೇ, ಒಂದು ನಿಮಿಷ. ಈ ಸದನ ನಡಿಬೇಕಂತೀರೋ ನಡಿಬಾರ್ದಂತ ಇವ್ರಿಗೆ ಚರ್ಚೆ ಮಾಡಕ್ಕೆ ತಯಾರಿಲ್ಲ. ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ, ಜನಸೇವೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಕೇವಲ ಸಮಯವನ್ನು ಹಾಳು ಮಾಡ್ತಾರೆ ಇವರು, ಬೇಕಂತ ಹಾಳು ಮಾಡ್ತಾ ಇದ್ದಾರೆ.
ಮಂತ್ರಿ ಉತ್ತರ ಕೊಡ್ತಿದ್ದಾರೆ, ಅದಾದ್ಮೇಲೆ ಕೂಡ ಕೇಳ್ತಾರಲ್ಲ, ಇದಕ್ಕೆ ಏನ್ ಹೇಳ್ಬೇಕು ನಾವು? ಪೀಠಕ್ಕೆ ಸಚಿವರ ಸಮಯ ಹಾಳು ಮಾಡ್ತಾ ಇಲ್ಲ ಅವರು. ರಾಜಕೀಯ ನಿರ್ವಹಣೆ ತಗೊಳ್ತೀನಿ ನಾನು. ವೆಂಕಟೇಶ್ ಅವರೇ, ಒಂದು ನಿಮಿಷ. ಸ್ಪೀಕರ್ ಪೀಠವನ್ನ ರಾಜಕೀಯ ಹೇಳ್ಕೊಂಡು ತಂದಿದ್ದೆ ತಪ್ಪು ಸರ್. ವೆಂಕಟೇಶ್ ಅವರ ಒಂದು ಕುತ್ಕೊಳ್ರಿ, ಕುತ್ಕೊಳ್ರಿ, ಕುತ್ಕೊಳ್ರಿ. ಏ ಶರವಣ, ಹೋಗ್ಬೇಕು, ರಾಜ್ಯದ ಜನರ ಸೇವೆ ಮಾಡಬೇಕು. ನಿವೃತ್ತಿಯಾಗಿ ಘೋಷಣೆ ಮಾಡ್ತೀರಾ ನೀವು? ನಿವೃತ್ತಿ ತಗೊಳ್ಳೋ ಪ್ರಶ್ನೆನೇ ಅಲ್ಲ. ನೀವು ಏನು ಪೀಠಕ್ಕೆ ಏನು? ಶರವಣ, ಶರವಣ್, ಏ ಶರವಣ್, ಏಯ್ ಯಾವ್ರಿ ಯಾವ ಕರ್ತಕ್ಕೆ ಹೋಗ್ಬೇಡಿ, ಯಾವ ಕರ್ತಕ್ಕೆ ಹಾಕ್ಬೇಡಿ. ಶರವಣ, ಒಂದ್ ನಿಮಿಷ, ಒಂದ್ ನಿಮಿಷ ಇವರೇ ಸಚಿವರೇ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಶರವಣ, ಶರವಣ್, ಒಂದ್ ನಿಮಿಷ ರೀ, ಒಂದೇ ಒಂದು ನಿಮಿಷ ಸಭಾಧ್ಯಕ್ಷರೇ. ಹೇಳಿ ಹೇಳಿ ಸರ್, ಈಗ ಸಭಾಧ್ಯಕ್ಷರು ಬಂದ್ರು, ಎಲ್ಲ ಪಾರ್ಟಿಯವರು ಎದ್ದು ನಿಂತ್ವಾ, ಅವ್ರು ನಮಸ್ಕಾರ ಅಂದ್ರು, ನಾವು ಎಲ್ಲರೂ ನಮಸ್ಕಾರ ಅಂದ್ವಿ, ಅಷ್ಟೇ ಅವ್ರು ಹೇಳಿರೋದು. ಧರ್ಮವನ್ನ ತರೋದು ಬೇಡ ಅಂತ ನಮ್ಮ ಉದ್ದೇಶ ಅಷ್ಟೇ. ಮಾನ್ಯ ಸಭಾಪತಿಯವರೇ, ತಾವು ಬಹಳ ಹಿರಿಯರಿದ್ದೀರಿ, ನಿಮ್ಗೆ ನಾವು ಎಲ್ಲರೂ ಯಾವಾಗ ನೋಡ್ಲಿಲ್ಲ ಇಂಥದ್ದೆಲ್ಲ. ಈಗ ಅವರ ಅಭಿಪ್ರಾಯವನ್ನು ಕೇಳಿದ್ದೀರಾ, ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ತಾವೊಂದು ತೀರ್ಮಾನ ಮಾಡಿ, ಕಲಾಪ ನಡೆಯೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇನ್ನು ಇರೋದೇ 3 ದಿನ. ತಾವು ಬೆಳಿಗ್ಗೆ ಮುಂಜಾನೆ ಬೇಗ ಹಾಕಿ ಹೆಚ್ಚಿಗೆ ಕಲಾಪ ನಡೀಲಿ ಅಂತ ತಾವು ಉದ್ದೇಶ ಇಟ್ಕೊಂಡು ನಡೆಸ್ತಾ ಇದ್ದೀರಿ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವರ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ, ಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ತಮಗೆ ಮನವಿ ಮಾಡ್ತೇನೆ, ದಯವಿಟ್ಟು ಕಲಾಪ ನಡೀಲಿ. ಪ್ರಶ್ನೋತ್ತರ ಇದೆ, ಇನ್ನು ನಾನು ಬರಗಾಲದ ಬಗ್ಗೆ ಉತ್ತರ ಕೊಡಬೇಕಾಗಿದೆ. ಸರ್ಕಾರದ ನಾನಾ ವಿಧೇಯಕಗಳು ಅಂಗೀಕಾರ ಆಗಬೇಕಾಗಿದೆ.